ಹಾಯ್, ನಾನು ಡಾಕ್ಟರ್ ಮಾಧುರಿ. ಇವತ್ತು ಡಾಗ್ ಬೈಟ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಮಕ್ಕಳಲ್ಲಿ ಯಾಕೆ ಜಾಸ್ತಿ ಡಾಗ್ ಬೈಟ್ ಆಗುತ್ತೆ? ಯಾಕೆಂದರೆ ಮಕ್ಕಳು ಆಲ್ಮೋಸ್ಟ್ ನಿಯರ್ಲಿ ಟು ಸೇಮ್ ಹೈಟ್ ಇರ್ತಾರೆ ನಾಯಿಗೆ. ಸೊ ಮುಖ, ಕುತ್ತಿಗೆ ಮತ್ತು ಕೈಗಳಿಗೆ ಕಚ್ಚೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪ್ರಾಣಿಗಳ ವಾರ್ನಿಂಗ್ ಸೈನ್ಸ್ ಅಂತಾರಲ್ಲ, ಅದು ಮಕ್ಕಳಿಗೆ ಅರ್ಥ ಆಗಲ್ಲ. ಕೆಲವೊಮ್ಮೆ ಚೇಷ್ಟೆಗೆ ಬಾಲೆ ಎಳೆಯೋದು, ತಟ್ಟೆ ಕೀಳೋದು ಎಲ್ಲ ಮಾಡಿದಾಗ ಆಬ್ವಿಯಸ್ಲಿ ನಾಯಿಗೆ ಸಿಟ್ಟು ಬರುತ್ತೆ. ಸೊ ಪ್ರಿವೆನ್ಷನ್ ಹೇಗೆ ಮಾಡಬೇಕು? ಡೂಸ್ ಆ್ಯಂಡ್ ಡೋಂಟ್ಸ್ ಯಾವುದನ್ನು ಮಾಡಬೇಕು ಅಂದರೆ, ಸೂಪರ್ವೈಸ್ ದ ಚಿಲ್ಡ್ರನ್ಸ್ ಡ್ಯೂರಿಂಗ್ ಅ ಔಟ್ ಪ್ಲೇ ಆ್ಯಂಡ್ ಡೋಂಟ್ ಸ್ಕ್ರೀಮ್ ನಿಯರ್ ದ ಡಾಗ್ಸ್. Stand still like a tree if dog approaches. Don't tease or throw stones. Walk calmly around the sudden moves. Don't disturb sleeping dogs. Using a safe daytime play areas. Don't play near the garbage areas. Wear full clothes and the shoes. Don't pull tears or tails to the dog. Keep garbage covered. Don't go near the injured dogs. Report aggressive dogs and don't assume pet are always safe. Seek medical care immediately. Don't delay after bite. So, what to do after bite? Wash wound immediately with a running water for 15 minutes and immediately seek a hospital. About rabies vaccination, not every dog bite is same. It all depends on the ಕಚ್ಚುವಿಕೆಯ ಪ್ರಕಾರ, ಗಾಯದ ಆಳ, ನಾಯಿ ಇದು ಪೆಟ್ ಡಾಗ ಅಥವಾ ಸ್ಟ್ರೀಟ್ ಡಾಗ, ವ್ಯಾಕ್ಸಿನೇಟೆಡ್ ಆರ್ ನಾನ್ ವ್ಯಾಕ್ಸಿನೇಟೆಡ್ ಡಾಗ್, ಗಾಯದ ಸ್ಥಳ. ಸೊ ಪ್ಲೀಸ್ ಡೋಂಟ್ ಪ್ಯಾನಿಕ್, ಬಟ್ ಪ್ಲೀಸ್ ಡೋಂಟ್ ಇಗ್ನೋರ್. ಕಣ್ಣೀರು ಒಂದು ಮೌನದ ಭಯ. ಮಗುವಿಗೆ ನೋವು ಅರ್ಥವಾಗಲ್ಲ, ಆದರೆ ಪರಿಣಾಮ ಮಾತ್ರ ನಿರ್ಲಕ್ಷ್ಯದಿಂದಲೇ ಆಗೋದು. ನಾಯಿ ಚಿಕ್ಕದಿರ್ಬೋದು, ಆದರೆ ಅಪಾಯ ಮಾತ್ರ ದೊಡ್ಡದು. ಡೋಂಟ್ ಪ್ಯಾನಿಕ್, ಡೋಂಟ್ ಡಿಲೇ. ಟ್ರೀಟ್ಮೆಂಟ್ ಗಿವನ್ ಆನ್ ಟೈಮ್ can make a lifetime smile again.